ನಾವು ಎಲ್ಲ ವಸ್ತುವಿನ ಬಗ್ಗೆಯೂ ಏನಾದರೂ ಒಂದು ಹೇಳ್ಬೋದು. ಈ ವಾಚಿನ ಬಗ್ಗೆ ನಾವು ಹೇಳ್ಬೋದು. ಅದು ಗಂಟೆ ತಿರುಗಿಸುತ್ತೆ ಆ ರೀತಿ. ಇದು ಎಷ್ಟು ದಿವಸ ಏನಾಗುತ್ತೆ, ಏನಾಗ್ಬೋದು ಎಂಬುದನ್ನು ಹೇಳ್ಬೋದು. ಒಂದು ಮರ ನೋಡಿದರೆ ಆ ಮರದ ಬಗ್ಗೆ ನಾವು ಲೆಕ್ಕ ಹಾಕ್ಬೋದು. ಅಥವಾ ನಾವು ಒಂದು ಬೆಳೆ ಹಾಕಿದಾಗ ಆ ಬೆಳೆ ಬರೋ ರೀತಿ ನೋಡಿ ನಾವು ಒಂದು ಅದರ ಬಗ್ಗೆ ನಾವು ವಿವರಣೆ ಕೊಡಬಹುದು. ಆದರೆ ನಮ್ಮಿಂದ ಹೇಳಲು ಸಾಧ್ಯವಿಲ್ಲದೆ ಇರುವುದು, ಯಾವ ಮನುಷ್ಯ ಏನಾಗುತ್ತಾನೆ ಆ ಮನುಷ್ಯನ ಬಗ್ಗೆ ಏನು ನಾವು ಹೇಳಲು ಸಾಧ್ಯವಿಲ್ಲ. ಯಾಕೆ ಹೇಳಲು ಸಾಧ್ಯ ಇಲ್ಲ ಅಂದರೆ, ಆ ಮನುಷ್ಯಗೆ ಏನಾಗಬಹುದು ಎಂಬುದನ್ನು ನಾವು ಕರೆಕ್ಟಾಗಿ, ಅದು ನಾವು ಹೇಳುವಂಥ ಮಾತುಗಳು ಸರಿಯಾಗಿರಬೇಕಾದರೆ ಆ ವ್ಯಕ್ತಿಯ ಬಗ್ಗೆ ನಾವು ಎಲ್ಲ ತಿಳಿದುಕೊಂಡಿದ್ದರೂ ಸಹ ನಮಗೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅವನ ಜೀವನವೇ ಬದಲಾಗುತ್ತೆ. ಅವನ ಜೀವನ ಯಾವ ರೀತಿ ಆಗುತ್ತದೆ, ಹಾಳಾಗೋಗ್ತಾನೋ, ಒಳ್ಳೆಯವರಾಗ್ತಾನೋ, ಅಥವಾ ಹೆಸರು ಮಾಡ್ತಾನೋ, ಸಾಧನೆ ಮಾಡ್ತಾನೋ ಎಂಬಂಥ ವಿಚಾರಗಳು ನಮಗೆ ಗೊತ್ತಾಗೋದಿಲ್ಲ. ಅಂಥ ವಿಚಾರಗಳು ಯಾಕೆ ಗೊತ್ತಾಗೋದಿಲ್ಲ, ಅದರಿಂದ ನಾವು ಏನನ್ನು ತಿಳಿಯಬಹುದು ಮುಂತಾದ ವಿಚಾರಗಳನ್ನು ಇಂದು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಯಾಕೆ ನಾವು ಎಷ್ಟೋ ಜನರನ್ನು ನೋಡ್ತೇವೆ, ಎಷ್ಟೋ ಜನರ ಜೊತೆ ಮಾತಾಡ್ತೇವೆ, ಎಷ್ಟೋ ಜನರೊಂದಿಗೆ ವ್ಯವಹಾರ ಮಾಡ್ತೇವೆ, ಎಷ್ಟೋ ಜನರೊಂದಿಗೆ ಸಂಪರ್ಕ ಇಟ್ಕೊಂಡಿರ್ತೇವೆ. ಆದರೂ ಸಹ ಆ ವ್ಯಕ್ತಿಗಳು ಏನಾಗ್ತಾರೆ, ಯಾವ ರೀತಿ ಬದುಕುತ್ತಾರೆ, ಅವರ ಮುಂದಿನ ಜೀವನ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಕಷ್ಟ. ಯಾಕಾಗಲ್ಲ? ಯಾಕಂದರೆ ನಮಗೆ ಆ ವ್ಯಕ್ತಿಯ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಯಲು ಸಾಧ್ಯವಿಲ್ಲ. ಆದರೆ ಭವಿಷ್ಯ ಹೇಳುವವರು ಭವಿಷ್ಯ ಹೇಳ್ತಾರೆ, ಜ್ಯೋತಿಷ ಹೇಳೋರು ಜ್ಯೋತಿಷ ಹೇಳ್ತಾರೆ, ಜಾತಕ ಹೇಳೋರು. ಆದರೆ ಅದು ಯಾವುದಕ್ಕೂ ತಿಳಿದ ಹಲವು ಜನರ ಬಗ್ಗೆ ನಮಗೆ ಗೊತ್ತಿದೆ. ನಮ್ಮ ಕಣ್ಣೆದುರು ನಡೆದು ಅಂತಹ ಸಾವಿರಾರು ವ್ಯಕ್ತಿಗಳ ಬಗ್ಗೆ ನಾವು ನೋಡಬಹುದು. ಅವರು ಯಾಕೆ ಆ ರೀತಿ ಆದರು, ಅವರನ್ನು ಯಾಕೆ ನಮಗೆ ಗಣನೆಗೆ ತೆಗೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ, ಅವರ ಜೀವನ ಯಾವ ರೀತಿ ಇರುತ್ತಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಜೀವನ ಸಂತೋಷ ಸಿಗುತ್ತೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ಒಂದು ತರಗತಿಯಲ್ಲಿ ಟೀಚರ್ ಪ್ರಶ್ನೆ ಕೇಳ್ತಾರೆ, ನಿಮಗೆ ಇದು ಏನಾದರೂ ಅನುಮಾನ ಇದ್ದರೆ ಕೇಳಿ. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಮಾತ್ರ ಎದ್ದಿತ್ತು ಅದಕ್ಕೆ ತಮ್ಮ ಅನುಮಾನವನ್ನು ಕೇಳುತ್ತಾರೆ. ಉಳಿದವರು ಯಾಕೆ, ಅವರಿಗೇನೋ ಅರ್ಥ ಆಗಿಲ್ವಾ, ಅಥವಾ ಪ್ರಶ್ನೆ ಕೇಳೋಕ್ಕೆ ಅವ್ರಿಗೆ ಇಲ್ವಾ, ಅವ್ರು ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ ಎಂಬಂತಹ ಪ್ರಶ್ನೆ ನಾವು ಎತ್ತಿದಾಗ ಅಂಥ ವ್ಯಕ್ತಿಗಳಲ್ಲಿ, ಅಂಥ ವಿದ್ಯಾರ್ಥಿಗಳಲ್ಲಿ ನಾವು ಕಾಣುವಂತಹ ಒಂದು ಗುಣ ಇದೆ. ನಾನು ಹೇಳಿದ್ದು ತಪ್ಪಾದರೆ ಏನಾಗ್ಬೋದು ಎಂಬಂತಹ ಒಂದು ಭಯ ಅವರನ್ನು ಕಾಡುತ್ತದೆ. ಅಥವಾ ನಾನು ಹೇಗೆ ಈ ಜನರ ಮಧ್ಯೆ ಎದ್ದು ನಿಂತುಕೊಂಡು ಪ್ರಶ್ನೆ ಕೇಳಲಿ, ಅದು ಒಂದು ಸಂಕೋಚ ಆಗುತ್ತೆ. ಇದಕ್ಕೆಲ್ಲವೂ ಕಾರಣ ಭಯ, ಅವರಲ್ಲಿರುವ ಭಯ. ಆದರೆ ನಾನು ಸರಿಯಾಗಿ ಉತ್ತರ ಹೇಳಿದರೆ ಏನಾಗಬಹುದು ಎಂಬುದರ ಬಗ್ಗೆ ಯಾವ ವಿದ್ಯಾರ್ಥಿ ಯೋಚನೆ ಮಾಡುವುದಿಲ್ಲ. ನಾನು ಹೇಳುವ ಉತ್ತರ ಸರಿಯಾಗಿದ್ದರೆ, ನಾನು ಕೇಳುವ ಪ್ರಶ್ನೆ ಸರಿಯಾಗಿದ್ದರೆ ನನಗೇನಾಗುತ್ತೆ ಎಂಬಂತೆ ಯಾರೂ ಯೋಚಿಸಿಲ್ಲ. ತಪ್ಪಾಗಿದ್ದರೆ, ನಾನು ಕೇಳುವ ರೀತಿ ತಪ್ಪಾಗಿದ್ದರೆ, ನಾನು ಹೇಳುವಂತಹ ವಿಷಯ ತಪ್ಪಾಗಿದ್ದರೆ ಏನು ತಿಳ್ಕೊಳ್ತಾರೋ ಎಂಬ ಭಯ ನಮ್ಮನ್ನು ಕಾಡುತ್ತೆ. ಇಂತಹ ಈ ಭಯದಿಂದಾಗಿಯೇ ನಮ್ಮಲ್ಲಿ ಹೆಚ್ಚಿನ ಜನರು ಯಾವುದೇ ಒಂದು ಕೆಲಸಕ್ಕೆ, ಯಾವುದೇ ಒಂದು ಉದ್ಯಮಕ್ಕೆ, ಯಾವುದೇ ಒಂದು ಕೆಲಸ ಕೇಳಲು ಅಥವಾ ತನಗೆ ಬೇಕಾದದ್ದನ್ನು ಕೇಳಲು ಹಿಂಜರಿಯುತ್ತಾರೆ. ಇದು ಜೀವನದಲ್ಲಿ ನಾವು ಮೊದಲನೇ ಬಾರಿ ಕಲಿತುಕೊಳ್ಳಬೇಕಾದಂತಹ ಒಂದು ಪಾಠ. ಹೀಗೆ ಯಾಕಾಗುತ್ತೆ? ಕೆಲವು ವಿದ್ಯಾರ್ಥಿಗಳು ಯಾವುದೋ ದಡ್ಡ ಶಿಖಾಮಣಿಗಳಾಗಿರ್ತಾರೆ, ಅವ್ರಿಗೆ ಏನು ಕೇಳಿದ್ರು ಅರ್ಥ ಆಗೋದಿಲ್ಲ. ಹಾಗಂತೇಳಿ ಅವರು ದಡ್ಡರಾಗಿರ್ತಾರ? ಇಲ್ಲೇ ಇಲ್ಲ. ಯಾಕಂದರೆ ಅವರು ದಡ್ಡರಾಗಿರೋದಿಲ್ಲ. ನಾವು ಬೇಕಾದ್ರೆ ಥಾಮಸ್ ಆಲ್ವಾ ಎಡಿಸನ್ ಅವರ ಬಗ್ಗೆ ಕೇಳಿ ನೋಡೋಣ. ಶಾಲೆಯಿಂದ ಅವರನ್ನು ಹೊರಹಾಕಿದ್ರು, ಇನ್ನು ಇವರು ನಮಗೆ ಕಲಿಸೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೂ ಸಹ
ತನ್ನ ತಾಯಿಯೂ ಸಹ ಹೋಗಿ ಶಾಲೆಯಲ್ಲಿ ಕೇಳಿದ್ರು, ನನ್ನ ಮಗನ ಹೆಂಗಾದ್ರೂ ಪಾಠ ಮಾಡಿ ಹಲವಾರು ಜನರ ಹತ್ರ ಕೇಳಿದ್ರು. ಯಾರೂ ಅವನ್ನ ಪಾಠ ಮಾಡೋಕ್ಕೆ ಒಪ್ಕೊಳ್ಳೇ ಇಲ್ಲ. ಯಾಕಂದರೆ ಅವನೊಬ್ಬ ದಡ್ಡ, ಅವನಿಗೇನು ಅರ್ಥ ಆಗಲ್ಲ ಅಂತ ತಿಳುವಳಿಕೆ. ಆದರೆ ಅವರು ಮುಂದೆ ಸ್ವಂತವಾಗಿ ಕಲಿತು ಅವನು ಏನಾದ, ಅವನು ದೊಡ್ಡ ವಿಜ್ಞಾನಿಯಾದ, ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿದ. ಅಂತಹ ವಿಜ್ಞಾನಿಯನ್ನು ದಡ್ಡ, ಏನು ತಿಳಿಯದವನು, ಮಾತು ಕೇಳದವನು, ಯಾರ ಮಾತು ಕೇಳೋದಿಲ್ಲ, ಯಾನೋ ಅನುಸರಿಸಿದವನು ಎಂದು ಶಾಲೆಯಲ್ಲೂ ಸಹ ತೆಗೆದುಹಾಕಿದ್ದರು. ಆದರೆ ಅವನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವನಲ್ಲಿರುವಂತಹ ಬುದ್ಧಿವಂತಿಕೆಯನ್ನು, ಆ ಜಾಣತನವನ್ನು, ಅವನಲ್ಲಿರುವಂತಹ ಪ್ರತಿಭೆಯನ್ನು ಯಾರಿಗೂ ಗುರುತಿಸಲು ಸಾಧ್ಯವಾಗಲಿಲ್ಲ. ಆದರೆ ಅದು ಅಂತಹ ಪ್ರತಿಭೆಯನ್ನು ಬೆಳೆಸಿಕೊಂಡ್ಬಂದಾಗ ಅವನು ದೊಡ್ಡ ಒಬ್ಬ ವಿಜ್ಞಾನಿಯಾದ, ಎಷ್ಟೋ ವಸ್ತುಗಳನ್ನು ಸಂಶೋಧನೆ ಮಾಡಿ ಕಂಡುಕೊಂಡ. ಅಂತಹ ಒಬ್ಬ ವ್ಯಕ್ತಿ ದಡ್ಡನೆನಿಸಿ ಶಾಲೆಗೂ ಬೇಡ, ಮನೆಯಲ್ಲೂ ಬೇಡ, ಅಂತಹ ರೀತಿಯಲ್ಲಿ ಅವನು ಬದುಕಿದವನು. ಇನ್ನೂ ಅಂಥವನಾಗದೆ ನೋಡಿ, ಇನ್ನೊಬ್ಬರಿದ್ದರು. ಅವರ ಅಪ್ಪನೇ ಅಯ್ಯೋ ಇಂಥ ದಡ್ಡ ಶಿಖಾಮಣಿಯನ್ನು ಹೆತ್ತಂತಹ ನಾನೆಂತಹ ಅದೃಷ್ಟಹೀನ ಎಂದು ತನ್ನನ್ನೇ ಕೊರಗ್ತಾ ಇದ್ದಂತಹ ವ್ಯಕ್ತಿ. ಬಡತನ, ಅಂತಹ ಬಡತನದಲ್ಲೂ ಸಹ ನಾನು ಏನಕ್ಕೂ ನನಗಿಂತ ಮಗನಿಗೆ ಎಲ್ಲೂ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ, ಪಾಠನೇ ಆಗೋದಿಲ್ಲ, ಅವನು ಇಂತಹ ವ್ಯಕ್ತಿ ಆಗ್ಬಿಟ್ನಲ್ಲ ಅಂತ ಹೇಳಿದಾಗ ಅವನಂತಹ ವ್ಯಕ್ತಿಯನ್ನು ಇವನ ನನ್ನ ಮಗನೇ ಅಲ್ಲ ಅಂತ ತಿಳ್ಕೊ ಅಂತ ಹೇಳಿಬಿಟ್ಟಿದ್ರು. ಆದರೆ ಅವನು ಮುಂದೆ ಏನಾದ, ಅವನು ಚರ್ಚಿಲ್, ಅವನು ಏನಾದ, ಇಡೀ ವಿಶ್ವಕ್ಕೆ ಹೆಸರು ಮಾಡಿದಂತಹ ಒಬ್ಬ ಆಡಳಿತಾಧಿಕಾರಿಯಾದ, ಒಬ್ಬ ದೇಶವನ್ನು ಮುನ್ನಡೆಸುವಂತಹ ಪ್ರಧಾನಿಯಾದ. ಅಂತಹ ವ್ಯಕ್ತಿಯನ್ನು ನಾವು ಆವಾಗ ದಡ್ಡ, ಏನಕ್ಕೂ ಬೇಡ, ಅವರ ತಂದೆಗೆ ಅವನ ಬಗ್ಗೆ ಅಂತಹ. ಯಾಕಂದರೆ ಅಂತಹ ವ್ಯಕ್ತಿಗಳ ಬಗ್ಗೆ ಅವರು ದಡ್ಡರಾಗಿರ್ಬೋದು ಯಾವುದರಲ್ಲಿ, ಅವರು ಕಲಿಯೋದರಲ್ಲಿ, ಯಾವುದು ನಿಮ್ಮ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅಥವಾ ನಿಮ್ಮ ಶಾಲೆಯಲ್ಲಿ ಕಲಿಸುವಂಥನ್ನು ಅವನು ಅದರಲ್ಲಿ ಹಿಂದುಳಿದಿರಬಹುದು. ಆದರೆ ಅವನ ಪ್ರತಿಭೆ ಬೇರೆ ರೀತಿಯಲ್ಲಿರುತ್ತೆ, ಅವರ ಬುದ್ಧಿವಂತಿಕೆ ಬೇರೆ ರೀತಿಯಲ್ಲಿರುತ್ತೆ. ಅವರು ಆ ರೀತಿಯಲ್ಲಿ ಜೀವನದಲ್ಲಿ ಮುಂದೆ ಬಂದಂತಹ ವ್ಯಕ್ತಿ. ಆಗ ಅವರ ಬಗ್ಗೆ ಯಾರಿಗಾದರೂ ಗೊತ್ತಿತ್ತ, ಆ ದಡ್ಡ ಯಾವತ್ತಾದರೂ ಈ ರೀತಿಯಲ್ಲಿ ಹೆಸರು ಮಾಡ್ತಾನೆ ಅಂತ ಗೊತ್ತಿತ್ತು. ಇನ್ನು ನೋಡಿ, ಯಾವುದೋ ಒಂದು ಸಣ್ಣ ಅಂಗಡಿ ಹಾಕ್ಕೊಂಡು ಅದನ್ನೇನೋ ಮಾಡಿದಂತಹ, ವಿದ್ಯೆಯನ್ನು ಕಲಿಯದಂತಹ, ವಿದ್ಯೆ ಕಲಿಯಕ್ಕೆ ಹೋದರೂ ಕಲಿಯದಂತಹ ಒಬ್ಬರಿದ್ದರು. ಅವರ ಹೆಸರು ಹೀರಾಬಾಯಿ ಅಂಬಾನಿ. ಅವರ ಅಪ್ಪ ಹೇಳಿದ, ಅಯ್ಯೋ ಇಂಥ ಮಗ ಆಗೋದ್ನಲ್ಲ, ಇವನಿಗೇನು, ಅವನು ಯಾವತ್ತೂ ಉದ್ಧಾರ ಆಗಲ್ಲ ಎಂದು ತಿಳ್ಕೊಂಡಿದ್ದ. ಹೀರಾಬಾಯಿ ಅಂಬಾನಿ ಅವರು ಏನಾದರೂ ಕೊನೆಗೆ ಅವರು ಇಡೀ ಭಾರತದಲ್ಲಿ ದೊಡ್ಡ ಉದ್ಯಮಿ ಎನಿಸಿಕೊಂಡು ಅವರು ತಮ್ಮ ಜೀವನದಲ್ಲಿ ಹಲವು ಸಾಧನೆಗಳನ್ನು ಮಾಡಿದರು. ಈಗ ಅವರ ಮಕ್ಕಳು ಒಳ್ಳೆಯ ಅನುಕೂಲಸ್ಥರಾಗಿ ಒಳ್ಳೆಯ ಶ್ರೀಮಂತಿಕೆಯಲ್ಲಿ ಈಗಲೂ ಸಹ ಅವರು ಸ್ಥಾಪಿಸಿದ ಹಲವಾರು ಉದ್ಯಮಗಳನ್ನು ಮುನ್ನಡೆಸುತ್ತಾ ತಾವು ಮತ್ತಷ್ಟು ಉದ್ಯಮಗಳನ್ನು ನಡೆಸುತ್ತಾ. ಅಂದರೆ ಹೀರಾಬಾಯಿ ಅಂಬಾನಿಯವರು ಅಂತಹ ಸಣ್ಣ ಪ್ರಯತ್ನದಿಂದ ಯಾರೂ ಅವರನ್ನು ಈ ರೀತಿಯಲ್ಲಿ ಬದಲಾವಣೆ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಯಾಕಾದರೂ ಅವರಿಗೆ ಧೈರ್ಯ ಇತ್ತು, ಅವರಿಗೆ ತಾನು ಮಾಡುವ ಕೆಲಸದ ಬಗ್ಗೆ ತಿಳುವಳಿಕೆ ಇತ್ತು, ನಾನು ಏನು ಮಾಡಬಲ್ಲೆ ಎಂಬಂತಹ ಒಂದು ಅವರಿಗೆ ಹಿಂಜರಿಕೆ ಇರಲಿಲ್ಲ. ಯಾರು ಏನೇ ಹೇಳಲಿ, ಯಾರಿಂದ ಏನೇ ಆಗಲಿ, ನಾನು ಯಾವತ್ತೂ ಹಿಂದಕ್ಕೆ ಹೋಗೋದಿಲ್ಲ, ನನ್ನ ದಾರಿಯಲ್ಲಿ ನಾನು ಮುನ್ನಡೆಯುತ್ತೇನೆ, ನನ್ನ ಪ್ರಯತ್ನವನ್ನು ನಾನು ಮುನ್ನಡೆಸುತ್ತೇನೆ. ಎತ್ತವರು ನನ್ನನ್ನು ದೂರ ಮಾಡಿದ್ರೂ ಸಹ, ಎತ್ತವರಿಗೆ ನಾನು ಬೇಡವಾದರೂ ಸಹ ನನ್ನಲ್ಲಿರುವಂತಹ ಪ್ರತಿಭೆಯನ್ನು ನಾನು ಅದನ್ನು ಬಳಸಿ ಮುಂದುವರಿಯುತ್ತೇನೆ, ನನಗೆ ಯಾರ ಭಯವೂ ಇಲ್ಲ ಎಂಬಂತಹ ಚಿಂತೆಯಲ್ಲಿ ಅವರು ಮುಂದುವರೆದಾಗ ಅವರು ತಮ್ಮ ಗುರಿಯನ್ನು ಸಾಧನೆ ಮಾಡಿದರು. ಅವರು ಹಲವು ರೀತಿಯ ಸಾಧನೆಗಳನ್ನು ಮಾಡ್ತಾರೆ. ಇಂತಹ ನೂರಾರು ಜನರ ಕಥೆಯನ್ನು ನಾವು ಹೇಳ್ಬೋದು. ಅಂತಹ ಕಥೆಗಳಿಗೆಲ್ಲವೂ ಕಾರಣ ಅವರಲ್ಲಿರುವಂತಹ ಭಯರಹಿತವಾದಂತಹ ಒಂದು ಕೆಲಸ. ಜೀವನದಲ್ಲಿ ನಾವು ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೂ ನಮ್ಮಿಂದ ಅದು ಸಾಧ್ಯ ಅಂತ ನೀವು ಅನಿಸಿದರೆ ಆಮೇಲೆ ಹಿಂದಿರುಗಿ ನೋಡಬಾರದು. ನಷ್ಟವಾಗಬಹುದು, ಸೋಲಬಹುದು. ಯಾವುದರಲ್ಲಿ ಸೋಲ್ತಾರೆ, ಅವರು ಆ ಕೆಲಸದಲ್ಲಿ ಸೋಲ್ತಾರೆ ಹೊರತು ನಮ್ಮ ಮನಸ್ಸು ಸೋಲಬಾರದು. ಯಾಕಂದರೆ ನಮಗೆ ಸೋಲಿಲ್ಲ, ನಾನು ಸೋಲಿಲ್ಲ, ಆ ಕೆಲಸ ನನ್ನಿಂದ ಸೋತು ಹೋಯಿತು, ಆ ಕೆಲಸದಲ್ಲಿ ನಾನು ಸೋತೆ, ಆ ಕೆಲಸ ಸೋತಿದೆ ಹೊರತು ನಾನು ಸೋಲಿಲ್ಲ, ನನಗೆ ಇನ್ನಷ್ಟು ಶಕ್ತಿ ಇದೆ, ನಾನು ಅದನ್ನು ಮುಂದುವರಿಸಿಕೊಂಡು ಮುನ್ನಡೆಯುತ್ತೇನೆ, ನನಗೆ ಅದಕ್ಕೆ ಆಗಿ ದಾರಿಯನ್ನು ಹುಡುಕಿಕೊಳ್ಳುತ್ತಾರೆ. ಅದಕ್ಕೆ ಬೇಕಾದ ದಾರಿ ಯಾವುದು, ಆ ದಾರಿ ಎಲ್ಲಿದೆ ಎಂಬುದನ್ನು ನಾವು ಹುಡುಕಿಕೊಂಡಾಗ ನಾವು ಬೇರೆಯವರಿಗಿಂತ ಭಿನ್ನವಾದ ರೀತಿಯಲ್ಲಿ ಯೋಚನೆ ಮಾಡಲು ಸಾಧ್ಯ. ಯಾಕೆ ಹಾಗೆ ಮಾಡ್ತಾರೆ? ಭಯರಹಿತವಾಗಿರಬೇಕು. ಸೋಲೆಂಬ ನಿರಾಸೆ ಇರಬಾರದು. ಸೋಲೆಂಬ ನಿರಾಸೆ ಇದ್ದಾಗ ನಾವು ಹಿಂದಕ್ಕೆ ಹೋಗ್ತೇವೆ, ಹಿಂದಕ್ಕೆ ಸರಿತೇವೆ. ನಾನು ಸೋಲಲ್ಲ, ನಾನು ಇದಕ್ಕೆ ಸೋಲಲ್ಲ, ನನ್ನ ಕೆಲಸ ಸೋಲಬಹುದು ಹೊರತು ನಾನು ಸೋತಿಲ್ಲ, ನನ್ನ ನಡವಳಿಕೆ ಸೋತಿಲ್ಲ,
ನಾನು ಮಾಡುವ ಉದ್ದೇಶ ಸೋತಿಲ್ಲ, ಆದರೆ ನಾನು ಈಗ ಸೋತಿರಬಹುದು, ಮುಂದೆ ನನಗೆ ಉತ್ತಮವಾದ ಭವಿಷ್ಯವಿದೆ, ಅದರಲ್ಲಿ ನಾನು ಮುನ್ನಡೆಯುತ್ತೇನೆ, ಅದರಿಂದ ನನ್ನನ್ನು ಸಾಧ್ಯವಿದೆ, ಅದನ್ನು ನಾನು ಮುನ್ನಡೆಸಿಕೊಂಡು ಹೋಗ್ತೇನೆ ಎಂಬಂತಹ ಚಿಂತೆ ಯಾರಲ್ಲಿರುತ್ತೋ ಅಂಥ ವ್ಯಕ್ತಿ ಇಂದಲ್ಲ ನಾಳೆ ಅವರು ತಾನು ಮಾಡಬೇಕಾದ ಕೆಲಸವನ್ನು ಮಾಡಿ ಜನರ ಎದುರು ದೊಡ್ಡ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ, ಸಾಧನೆ ಮಾಡಿದ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಜನರಿಗೆ ಬೇಕಾದ ವ್ಯಕ್ತಿಗಳು, ಸಾವಿರಾರು ಜನರಿಗೆ ಕೆಲಸ ಕೊಡುವಂತಹ ಒಬ್ಬ ಉದ್ದಿಮೆಪತಿಯಾಗಿ ಅವರು ಬೆಳೆಯುತ್ತಾರೆ. ಇಲ್ಲ, ತಮ್ಮ ವೈಜ್ಞಾನಿಕವಾದ ರೀತಿಯಲ್ಲಿ ವಿಜ್ಞಾನದಲ್ಲಿ ಏನಾದರೂ ಸಂಶೋಧನೆಗಳನ್ನು ಮಾಡಿ ಪ್ರಪಂಚಕ್ಕೆ ಬೇಕಾದಂತಹ ಕೆಲವು ವಸ್ತುಗಳನ್ನಾದರೂ ಸಂಶೋಧನೆ ಮಾಡಿ ತಿಳಿದುಕೊಂಡು ಅದನ್ನು ಮಾಡುತ್ತಾರೆ. ಮತ್ತು ಕೆಲವರು ತಮ್ಮ ರಾಜಕೀಯ ಪ್ರತಿಭೆಯಿಂದ, ತಮ್ಮ ರಾಜಕೀಯ ಕರ್ತವ್ಯದಿಂದ ಅದನ್ನು ಅವನು ಮುಂದುವರಿಸಿಕೊಂಡು ಹೋಗಿ ರಾಜಕೀಯದಲ್ಲಿ ಮುಂದುವರಿಯಬಹುದು. ಅದು ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದ ವಿಷಯ. ಯಾಕೆ ನಾವು ದಡ್ಡರಂತ ನಾವು ಅಂದ್ಕೊಂಡ ಹಾಗೆ ಸಾಮಾನ್ಯವಾಗಿ ದಡ್ಡರೆಂಬುದು ಇರುವುದಿಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ಪ್ರತಿಭೆ ಇದ್ದೇ ಇರುತ್ತದೆ. ಆ ಪ್ರತಿಭೆ ಯಾವುದು, ಅದನ್ನು ನಾವು ಫಸ್ಟು ನಮ್ಮಲ್ಲಿ ನಾವೇ ಗುರುತು ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಏನಿದೆ, ನಮ್ಮ ಪ್ರತಿಭೆ ಏನು, ನಾನು ಯಾವ ಕೆಲಸಕ್ಕೆ ಅರ್ಹ, ನನ್ನಿಂದ ಈ ಕೆಲಸ ಸಾಧ್ಯ, ಬೇರೆ ಯಾವ ಕೆಲಸವೂ ಬರುತ್ತೆ, ಅದು ಹೆಚ್ಚಿನ ಹಣ ಕೊಡುವಂಥ ಕೆಲಸ, ಆ ಕೆಲಸಕ್ಕೆ ಹೋಗೋಣ, ಅಥವಾ ಇನ್ನೂ ಎಷ್ಟು ನನಗೆ ಬೇಗನೆ ನಾನು ಉದ್ಧಾರ ಆಗಬಹುದು ಅಂಥೇಳಿ ಆ ಕೆಲಸಕ್ಕೆ ಹೋಗಲ್ಲ. ಹಾಗಲ್ಲ, ನಿಮ್ಮ ಮನಸ್ಸಲ್ಲಿ ಯಾವ ಕೆಲಸ ಇದೆ, ನಮ್ಮ ಮನಸ್ಸಿಗೆ ಬರುವಂಥ ಕೆಲಸ, ನಮಗೆ ಇಡಿಸುವಂಥ ಕೆಲಸ, ನಾವು ಮಾಡಲು ಸಾಧ್ಯ ಎಂದು ನಮ್ಮ ಮನಸ್ಸಲ್ಲಿ ದೃಢವಾಗಿದ್ದರೆ ಆ ಕೆಲಸವನ್ನೇ ಮಾಡಬೇಕೇ ಹೊರತು ಬೇರೆ ತಾತ್ಕಾಲಿಕವಾದಂತಹ ಆದಾಯವಿರುವ ಅಥವಾ ತಾತ್ಕಾಲಿಕವಾಗಿ ನಮಗೆ ಬೇರೆ ರೀತಿಯಲ್ಲಿ ಅನುಕೂಲವಾಗುವಂತಹ ಉದ್ಯೋಗವನ್ನು ನಾವು ಹಿಡಿದರೆ ಮುಂದೆ ನಮಗೆ ಅದರಿಂದ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತದೆ. ಆ ಸಮಸ್ಯೆಗಳಿಂದ ನಾವು ಮಾಡಬೇಕಾದ ಕೆಲಸವನ್ನೇ ಮರೆತು ನಾವು ಹಿಂದುಳಿಯಬೇಕಾಗುತ್ತದೆ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮಲ್ಲಿ ಆ ಕೆಲಸ ಮಾಡುವಂತಹ ಒಂದು ಒತ್ತಡ ಇರಬೇಕು. ಆ ಕೆಲಸ ಮಾಡಲೇಬೇಕು, ನಾನು ಆ ಕೆಲಸ ಮಾಡ್ತೇನೆ, ಆ ಕೆಲಸವೇ ನನ್ನ ಸರಿಯಾದ ಕೆಲಸ, ಆ ಕೆಲಸದಲ್ಲಿ ನಾನು ಮುಂದುವರಿಯುತ್ತೇನೆ ಎಂಬುದಾಗಿ ನಿರಂತರ ಮಾಡುತ್ತಾ ಬಂದಾಗ ಪ್ರತಿಯೊಬ್ಬ ಮನುಷ್ಯನು ಏನಾದರೂ ಮಾಡಿ ಅವನು ಅಭಿವೃದ್ಧಿ ಆಗ್ತಾನೆ, ಯಶಸ್ವಿಯಾಗುತ್ತಾನೆ. ಯಾವ ರೀತಿ ಯಶಸ್ವಿ ಆಗ್ತಾನೆ ಅಂದರೆ, ಈಗ ನಾನು ಹೇಳಿದಂಗೆ ಥಾಮಸ್ ಆಲ್ವಾ ಎಡಿಸನ್ ಥರ, ಇಲ್ವ ಚರ್ಚಿಲ್ ಥರ, ಇಲ್ವ ಹೀರಾಬಾಯಿ ಅಂಬಾನಿ ಥರ, ಹೀಗೆ ಹಲವು ರೀತಿಯ ಉದಾಹರಣೆಗಳನ್ನು ನಾವು ಕೊಡಬಹುದು. ಅವರ ರೀತಿಯಲ್ಲಿ ಮುಂದುವರಿಯಲು ಸಾಧ್ಯ. ಯಾಕಾಯಿತು ಅವರಿಂದಲೇ? ಅವರಿಗೆ ತಾವು ಮಾಡಬಹುದಾದ ಕೆಲಸದ ಬಗ್ಗೆ, ತಾವು ಮಾಡುವಂಥ ಕೆಲಸದ ಬಗ್ಗೆ, ಅವರಿಗೆ ತಾವು ಏನು ಮಾಡಬೇಕೆಂಬುದರ ಬಗ್ಗೆ ಒಂದು ಗುರಿ ಇತ್ತು. ಆ ಗುರಿ ಸಾಧನೆಯೇ ಅವರ ಮುಖ್ಯವಾದ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ತಾತ್ಕಾಲಿಕವಾಗಿ ನಮಗೆ ನೆಮ್ಮದಿ ಕೊಡುವಂತಹ, ತಾತ್ಕಾಲಿಕವಾಗಿ ನಮಗೆ ಸಮಾಧಾನ ಕೊಡುವಂತಹ, ಅಥವಾ ತಾತ್ಕಾಲಿಕವಾಗಿ ಹೆಚ್ಚು ಹಣ ದುಡಿಯುವಂತಹ ಮಾರ್ಗವನ್ನು ಅವರು ಹುಡುಕಿಕೊಳ್ಳಲಿಲ್ಲ. ನಿಧಾನವಾಗಿ ಹಂತ ಹಂತವಾಗಿ ಅವರು ತಮ್ಮ ದಾರಿಯನ್ನು ಕಂಡುಕೊಂಡರು. ಆ ದಾರಿಯಲ್ಲಿ ಅವರು ಮುಂದುವರೆದಾಗ ಅವ್ರ ಗುರಿ ತಲುಪಿದರು. ಅದಕ್ಕೆ ನಾವೇನು ಮಾಡಬೇಕು, ನಮ್ಮಲ್ಲಿರುವಂತಹ ಬುದ್ಧಿವಂತಿಕೆ, ನಮ್ಮಲ್ಲಿರುವ ಪ್ರತಿಭೆ, ನಮ್ಮಲ್ಲಿರುವ ಜಾಣತನ, ನಮ್ಮ ಸ್ಮಾರ್ಟ್ನೆಸ್, ಇದನ್ನೆಲ್ಲ ಬಳಸಿ ಅದನ್ನೆಲ್ಲವನ್ನು ಪರೀಕ್ಷೆ ಮಾಡಿ ಯಾವುದರಲ್ಲಿ ನಮಗೆ ಹೆಚ್ಚಿನ ಒಲವಿದೆ, ಯಾವುದು ನಮಗೆ ಹೆಚ್ಚು ಮಾಡಬೇಕು ಅನಿಸುತ್ತಿರುತ್ತೋ ಆ ಕೆಲಸವನ್ನೇ ಮಾಡಬೇಕೇ ಹೊರತು ಬೇರೆಯವರು ಹೇಳಿದ್ದನ್ನು ಅಥವಾ ಇನ್ನಿತರರು ಮಾಡುತ್ತಿರುವುದನ್ನು ನೋಡಿ ನಾವು ಅವರಂತೆ ಮಾಡೋಕ್ಕೆ ಹೋದರೆ ನಾವು ಅಭಿವೃದ್ಧಿ ಆಗುವುದಿಲ್ಲ. ನಾವು ಸಹ ಹಿಂದಿನ ಬೇರೆಯವರಂತೆ ಸೋಲುತ್ತೇವೆ. ಸೋತು ನಾವು ತಾತ್ಕಾಲಿಕವಾದ ಜೀವನವನ್ನು ನಡೆಸಬಹುದೇ ಹೊರತು ನಮ್ಮ ನಿರಂತರವಾದಂತಹ, ನಮಗೆ ನಿರಂತರವಾಗಿ ಕೆಲವು ಜನಗಳಿಗೆ ಉಪಯೋಗವಾಗುವಂತಹ ಅಥವಾ ನಮಗೂ ಉಪಯೋಗ ಆಗಬೇಕು, ಬೇರೆಯವರಿಗೂ ಉಪಯೋಗ ಆಗುವಂಥ ಕೆಲಸವನ್ನು ನಾವು ಮಾಡಲು ಪ್ರಾರಂಭಿಸಿದರೆ ನಾವು ಯಾವಾಗಲೂ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ. ಇಂತಹ ನಮ್ಮ ಭಯವನ್ನು ನಾವು ದೂರ ಮಾಡಿ, ನಾನು ಮೊದಲೇ ಹೇಳಿದೆ, ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಅರ್ಥವಾಯ್ತಾ, ಏನಾದರೂ ಅನುಮಾನ ಇದ್ದರೆ ಕೇಳಿ ಅಂದ ಕೂಡಲೇ ಕೆಲವು ವಿದ್ಯಾರ್ಥಿಗಳು ಮಾತ್ರ, ಬೆರಳೆಣಿಕೆಯ ವಿದ್ಯಾರ್ಥಿಗಳು ಮಾತ್ರ ಕೇಳಲು ಧೈರ್ಯ ಮಾಡ್ತಾರೆ. ಅಂಥವರು ಯಾವಾಗಲೂ ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಅನುಮಾನ ಇದ್ದಾಗಲೇ ನಾವು ಯಾವುದೇ ವಿಚಾರವನ್ನು ತಿಳಿದುಕೊಳ್ಳೋದು. ಅದು ಅನುಮಾನ ಇಲ್ಲದೇ ಇದ್ದಾಗ, ನಮಗೆ ಅನುಮಾನಕ್ಕೆ ಸರಿಯಾದ ಉತ್ತರ ಸಿಗದೇ ಇದ್ದಾಗ ನಾವು ಬೇರೆ ದಾರಿಯಿಂದ ಅಂತಹ ಅನುಮಾನವನ್ನು ನಿವಾರಿಸಿಕೊಂಡಾಗಲೇ ನಾವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ. ಅದಕ್ಕೆ ವಿದ್ಯಾರ್ಥಿಗಳೇನು ಮಾಡಬೇಕು, ಅನುಮಾನ ಪಡಬೇಕು. ಯಾವುದಕ್ಕೂ ಪ್ರತಿಯೊಂದಕ್ಕೂ ವಿಚಾರ ಮಾಡುವಂತಹ ಒಂದು ಅನುಮಾನ ಬರುವಂತಹ ಒಂದು ರೀತಿಯಲ್ಲಿ ಅವರು ಕಲಿಕೆಯನ್ನು ಪ್ರಾರಂಭಿಸಿದರೆ ತಮ್ಮ ಜೀವನದಲ್ಲಿ ಉತ್ತಮ ಮಟ್ಟದಲ್ಲಿ ಅವರು ಪರೀಕ್ಷೆಗಳನ್ನು ಪಾಸ್ ಮಾಡಿ ಅವರು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ. ಅದಕ್ಕೆ ನಾವು
ಪ್ರತಿಯೊಬ್ಬರೂ ಏನು ಮಾಡಬೇಕು, ನಾವು ಬೇರೆಯವರ ಮಾತನ್ನು ಕೇಳಬೇಕು ಅಷ್ಟೇ, ಅದರಂಗೆ ನಡಿಬಾರ್ದು. ನಮ್ಮದೇ ಆದ ಯೋಚನೆಯಲ್ಲಿ, ನಮ್ಮದೇ ಆದ ರೀತಿಯಲ್ಲಿ, ನಮ್ಮದಾದ ಸ್ವಂತಿಕೆಯನ್ನು ಬೆಳೆಸಿಕೊಂಡು ಮುಂದುವರೆದಾಗ, ಭಯವನ್ನು ಬಿಟ್ಟು ಮುಂದುವರೆದಾಗ ನಾವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯ ಎಂಬುದು ಇಂದಿನ ಈ ವಿಚಾರದಿಂದ ನಾವು ತಿಳಿದುಕೊಳ್ಳಬಹುದಾದಂತಹ ವಿಷಯ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.